ಎಲ್ರಿಗೂ ಶುಭ ಮಧ್ಯಾಹ್ನ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿರುವ ಪತ್ರಿಕಾಗೋಷ್ಠಿಗಾಗಿ ಆಳ್ವಾಸ್ ಪ್ರಗತಿ ಇದೇ ಬರುವ 1 ಮತ್ತು 2ರಂದು ನಡೆಯಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮೊದಲ ಹಂತದ ತಯಾರಿಯನ್ನು ಈಗಾಗಲೇ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಕೊನೆಯ ಹಂತದ ತಯಾರಿಯನ್ನು ಯಾವ ಕಂಪನಿಗಳೆಲ್ಲ ಬರ್ತಾ ಇದ್ದಾವೆ, ಎಷ್ಟು ಓಪನಿಂಗ್ಸ್ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಜೊತೆ ಆಳ್ವಾಸ್ ಶಿಕ್ಷಣ. ಎಲ್ರಿಗೂ ನಮಸ್ಕಾರ. ಕಳೆದ 2 ತಿಂಗಳಿಂದ ನಮ್ಮ ತಂಡ ಈ ಪ್ರಗತಿ ಉದ್ಯೋಗ ಮೇಳಕ್ಕೆ ಸುಮಾರು ಸಿದ್ಧತೆಗಳನ್ನು ನಾವು ನಡೆಸಿದ್ದೇವೆ. ಈ ವರ್ಷ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಒಂದು 4 ರಾಜ್ಯಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬರ್ತಾರಂತ ನನಗೆ ನಿರೀಕ್ಷೆ ಇದೆ. ಕೆಲವು ಬಾರಿ ನಮ್ಮ ಕರಾವಳಿ ಭಾಗದವರು ಇದು ಕೇವಲ ಕರಾವಳಿಗೆ ಯಾಕೆ ಸೀಮಿತ ಆಗಬಾರ್ದಂತ ಒಂದು ಪ್ರಶ್ನೆ ಇಡ್ತಾರೆ. ಆ ಸಮಯದಲ್ಲಿ ನಮ್ಮ ಉದ್ದೇಶ ಯಾವತ್ತಿಗೂ ಒಂದು ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಆಲ್, ಯಾವತ್ತಿಗೂ ಅದರಲ್ಲಿ ಸಮಾನತೆ ಇರಬೇಕಂತ ಆ ದೃಷ್ಟಿಯಲ್ಲಿ ನಾವು ಈ ಆಳ್ವಾಸ್ ಪ್ರಗತಿಯನ್ನು ಕಳೆದ 14 ಬಾರಿ ನಡೆಸ್ಕೊಂಡು ಬಂದಿದ್ದೇವೆ. ಈ ವರ್ಷ ಕೂಡ ನನಗೂ ಕೂಡ ಆಸೆ ಇರ್ತದೆ ಕರಾವಳಿ ಭಾಗ ಮಕ್ಕಳು ಜಾಸ್ತಿ ಸಿಲೆಕ್ಟ್ ಆಗಬೇಕಂತ. ಒಂದು ವಿಚಾರ ನಿಮಗೆ ಶೇರ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇದೆ. ಯಾವುದು ಹೇಳಿದರೆ, ಈ ವರ್ಷ ನಾನು ಒಂದು ಸೆನ್ಸರ್ ಅಂತ ಕಂಪ್ನಿಗೆ ಹೋಗುವಾಗ ಅಲ್ಲಿ ಒಂದು 31 ಮಕ್ಕಳು ಲಾಸ್ಟ್ ಇಯರ್ ಸಿಲೆಕ್ಟ್ ಆಗಿದ್ದ ಮಕ್ಕಳನ್ನು ನನಗೆ ತೋರಿಸ್ಕೊಟ್ರು. ಆ 31 ಮಕ್ಕಳು ಕೂಡ ನಮ್ಮ ಭಾಗದ ಮಕ್ಕಳಿರಲಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಆ ಕಾರಣಗಳನ್ನು ಉದ್ದೇಶಿಸಿ ನಾವು ಏನು ಈ ಬಾರಿ ತುಂಬ ಫೋಕಸ್ಡ್ ರೀತಿಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಇಂಥ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಕೆಲವು ಬಾರಿ ಓರಿಯೆಂಟೇಷನ್ ಬರುವ ಮಕ್ಕಳು ಕಮ್ಮಿ ಇರ್ತಾರೆ. ಇದು ಯಾಕೆ ಹೇಳಿದರೆ, ಎಷ್ಟೋ ಬಾರಿ ನಾವು ನೋಡ್ತೇವೆ ನಮ್ಮ ಕಡೆಯ ಮಕ್ಕಳು ಸೀದಾ ಉದ್ಯೋಗ ಮೇಳಕ್ಕೆ ಬರೋದನ್ನು ನಾನು ಗಮನಿಸ್ತೇನೆ. ಈ ಕನ್ಫ್ಯೂಷನ್ ಆಗಬಾರ್ದು, ಮಕ್ಕಳಿಗೊಂದು ಕ್ಲಾರಿಟಿ ಇರಬೇಕು. ಆ ದೃಷ್ಟಿಯಲ್ಲಿ ನಾವು ಈ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಏನು ರಾಕೆಟ್ ಸೈನ್ಸ್ ಟ್ರೈನಿಂಗ್ ಮಾಡೋದಿಲ್ಲ. ಅಲ್ಲಿ ಮುಖ್ಯವಾಗಿ ಒಂದು ಹೇಗೆ ಸಿದ್ಧತೆ ಮಾಡಬೇಕು, ಹೇಗೆ ಇದರ ಪುರಾತಯಾರಿಗಳು ಮಾಡಬೇಕು. ಯಾಕೆ ಹೇಳಿದರೆ, ಒಂದು ಉದ್ಯೋಗ ಮೇಳ ಕೂಡ ಈಗ ಜಾಬ್ ಕೂಡ ಒಂದು ಎಕ್ಸಾಮ್ ಆಗಿ ಸುಮ್ಮನೆ ಕೈ ಬೀಸ್ಕೊಂಡು ಬಂದರೆ ಇದರ ಉಪಯೋಗ ಒಂದು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಈಗಲೇ ಒಂದು 4 ಕಡೆಯಲ್ಲಿ 4 ತಾಲೂಕುಗಳಲ್ಲಿ ಆಲ್ರೆಡಿ ಮಂಗಳೂರಲ್ಲಿ ನಡೆದಾಗಿದೆ. ನಾಳೆ ಉಳ್ಳಾಲಲ್ಲಿದೆ. ನಿನ್ನೆ ಮಂಗಳೂರಲ್ಲಿ ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ನಡೀತು ಟೌನ್ ಹಾಲಲ್ಲಿ. ಭಾರಿ ಒಳ್ಳೆ ರೀತಿಯಲ್ಲಿ ನಡೀತು ನಿನ್ನೆ. ಹಾಗೆಯೇ ನಾಳ್ದು ಬೈಂದೂರಲ್ಲಿ, 30ಕ್ಕೆ ಕಾರ್ಕಳದಲ್ಲಿ ಕೂಡ ನಡೀಲಿಕ್ಕೆ ಇದೆ. ನಾಳೆ ಉಳ್ಳಾಲದಲ್ಲಿ ಕೂಡ ನಡೀಲಿಕ್ಕೆ ಇದೆ. ಇದರ ಜೊತೆಗೆ ಕಂಪನೀಸನ್ನು ಈ ವರ್ಷ ನಾವು ಮೊದಲೇ ಅವರನ್ನು 14 ತಾರೀಕು ಮುಂಚೆನೇ ಅವ್ರು ರಿಜಿಸ್ಟರ್ ಮಾಡಬೇಕಂತ ನಾವು ಕೇಳ್ಕೊಂಡೆವು. ಮ್ಯಾಕ್ಸಿಮಮ್ ಕಂಪನಿಗಳು ರಿಜಿಸ್ಟರ್ ಆ ರೀತಿ ರಿಜಿಸ್ಟರ್ ಮಾಡಿದರು. ಈ ವರ್ಷ ಕೂಡ ನನಗೆ ಒಂದು 300 ಕಂಪನಿ ಬರೋದು ನಿರೀಕ್ಷೆ ಇದೆ. ಈಗಾಗಲೇ ಒಂದು 285 ಕಂಪನಿಗಳು ರಿಜಿಸ್ಟರ್ ಆಗಿರ್ಬೋದು. ನಾನು ತೋರಿಸ್ತೇನೆ ನಿಮಗೆ ಎಷ್ಟು ಕಂಪನಿಗಳು ರಿಜಿಸ್ಟರ್ ಆಗ್ತಾರೆ, ಎಷ್ಟು ಕಂಪನಿಗಳಿಗೆ ನಾವು ಕನ್ಫರ್ಮೇಷನ್ ಕೊಡ್ತೇವೆ ಅಂತ. ನನಗೆ ಎಲ್ಲ ವಿಚಾರಗಳನ್ನು ಕೂಡ ನನಗೆ ಹಂಚಲಿಕ್ಕೆ ಆಸೆ ಉಂಟು. ಯಾಕೆ ಹೇಳಿದರೆ, ಇವರು ಯಾವಾಗಲೂ ಹೇಳ್ತಾರೆ ತುಂಬ ವ್ಯವಸ್ಥಿತ ರೀತಿಯಲ್ಲಿ ನಡೀತದೆ ಅಂತ. ಇದು ಏನು ವ್ಯವಸ್ಥಿತ ಅಂತ ನೀವು ಅದು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೇಳಿದರೆ, ಈವನ್ ಕಂಪನಿಯವ್ರಿಗೂ ಕೂಡ ಇವತ್ತು ಉದ್ಯೋಗ ಮೇಳ ಬೇರೆ ಬೇರೆ ಕಡೆ ಆಗೋದ್ರಿಂದ ಕೆಲವು ಬಾರಿ ಉದ್ಯೋಗ ಮೇಳದ ಕಾನ್ಸೆಪ್ಟೇ ಹಾಳಾಗ್ತದೆ. ಯಾಕೆ ಹೇಳಿದರೆ, ತುಂಬ ಜನರಿಗೆ ಪ್ರಶ್ನೆ ಉಂಟಾಗ್ತದೆ, ಈ ಉದ್ಯೋಗ ಮೇಳ ಏನು ಪ್ರಾಮಾಣಿಕ ರೀತಿಯಲ್ಲಿ ನಡೆಸ್ತಿದ್ದಾರಾ, ಇದರಲ್ಲಿ ಏನು ಸುಮ್ಮನೆ ರೆಸ್ಯೂಮೆ ತಗೊಳ್ತಾರ ಅಂತ. ಸೊ ಈ ಕಾರಣಕ್ಕಾಗಿ ನಾವು ಏನು ಮಾಡ್ತೇವೆ ಹೇಳಿದರೆ, ಒಂದು ಪೂರ್ತಿ ಬೇರೆ ಬೇರೆ ರಾಜ್ಯಗಳಿರಲಿ, ಹೈದರಾಬಾದ್ ಹೋಗಿ, ಚೆನ್ನೈಗೆ ಹೋಗಿ, ಈವನ್ ನಾರ್ತ್ ಇಂಡಿಯಾಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ನಾನೇ ಈ ವರ್ಷ ಖುದ್ದು ಒಂದು 65 ಕಂಪನಿಗಳಿಗೆ ನಾನೇ ವಿಸಿಟ್ ಮಾಡಿದ್ದೇನೆ. ಆ ಸೀರಿಯಸ್ನೆಸ್ ಅವ್ರಿಗೆ ಹೇಳ್ತೇವೆ ಹೇಗಿರ್ತದೆ. ನಾವೊಂದು ಆಲ್ಮೋಸ್ಟ್ ಒಂದು 800 ರೂಮ್ಗಳನ್ನು ತಯಾರು ಮಾಡ್ತೇವೆ, 3000 ಕಂಪ್ಯೂಟರ್ಗಳನ್ನು ಇಟ್ಕೊಳ್ತೇವೆ. ಎಲ್ಲ ವ್ಯವಸ್ಥೆಗಳು, ಒಂದು ಇಂಟರ್ವ್ಯೂಗೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆಗಳು ಅಲ್ಲಿ ತಯಾರಾಗ್ತದೆ. ಸೊ ಈ ವರ್ಷ ಕೂಡ ಇಂಥ ತಯಾರಿಗಳು ನಾವು ನಡೆಸ್ತಿದ್ದೇವೆ. ಈವನ್ ನನಗೆ ಭಾರಿ ಅಗತ್ಯ ಇರೋದು ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು. ನಾನು ನಿಮ್ಮ ಮುಖಾಂತರ ಕೂಡ ಈ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಅಟ್ಲೀಸ್ಟ್ ಬರುವ ವರ್ಷಗಳಲ್ಲಿ ಇನ್ನೂ ಸಾರ್ಥಕ ರೀತಿಯಲ್ಲಿ ಆಗಬೇಕಂತ ನಮ್ಮ ಆಸೆ. ಅಲ್ಲಿ ಬಂದರೆ ಏನಾಗ್ತದೆ ಹೇಳಿದರೆ, ಕೆಲವು ವಿಚಾರಗಳನ್ನು ಅವರಿಗೆ ಫೋಕಸ್ ಮಾಡ್ತೇವೆ. ಹೇಗೆ ಒಂದು ಧರಿಸುವ ಬಟ್ಟೆ ಇರ್ಬೋದು, ಒಂದು ಕಂಪನಿಯವ್ರ ಜೊತೆ ಏನು ಮಾತಾಡಬೇಕು,
ಆ ಇನ್ಫಾರ್ಮೇಷನ್ ಹೇಗೆ ಕಲೆಕ್ಟ್ ಮಾಡಬೇಕು, ಆ ಪುಸ್ತಕ ಕೊಡಿ. ಈ ಪುಸ್ತಕವನ್ನು ಹೇಗೆ ಯುಟಿಲೈಸ್ ಮಾಡಬೇಕು. ಈಗ ಈ ಪುಸ್ತಕದ ಬಗ್ಗೆ ಪ್ರತಿ ವರ್ಷ ನೀವು ನೋಡ್ತಿರ್ಬೋದು, ಈ ಪುಸ್ತಕ ಎಲ್ಲ ಮಕ್ಕಳ ಕೈಯಲ್ಲಿರ್ತದೆ. ಈ ಪುಸ್ತಕದ ಹಿಂದೆ ಕೂಡ ಒಂದು ರಫ್ ಶೀಟ್ ಅಂತ ಹಾಕ್ತೇವೆ, ಅದು ಒಂದು ಪೇಜ್ ಇರ್ಬೋದು. ಬಟ್ ಈ ರಫ್ ಶೀಟಲ್ಲಿ ಕೂಡ ಅವರು ಕೂಡ ಶಾರ್ಟ್ ಲಿಸ್ಟ್ ಮಾಡಬೇಕು, ಯಾವ ಕಂಪನಿಗಳಿಗೆ ಮಕ್ಕಳು ಹೋಗ್ಬೇಕಂತ ಒಂದು ಶಾರ್ಟ್ ಲಿಸ್ಟ್ ಮಾಡಿದರೆ ಅದರಲ್ಲಿ ಬರೆದಿಟ್ಟರೆ ಆವಾಗ ನ್ಯಾಚುರಲಿ ಮಕ್ಕಳು ಸ್ವಲ್ಪ ಪ್ರಿಪೇರ್ಡ್ ಆಗಿರ್ತಾರಂತ ನಮ್ಮ ಅನಿಸಿಕೆ. ಇದು ಈವನ್ ಈಗ ಒಂದು ಅಪ್ಲಿಕೇಶನ್ ಕೂಡ ಎಲ್ಲ ರಿಜಿಸ್ಟರ್ ಆಗಿದ್ದ ಮಕ್ಕಳಿಗೆ ಒಂದು ಅಪ್ಲಿಕೇಶನ್ ಹೋಗ್ತದೆ. ಅವರವರ ರೆಸ್ಯೂಮನ್ನು ಅದರೊಳಗೆ ಹಾಕಿದರೆ ಈವನ್ ಇಟ್ ಕ್ಯಾನ್ ಟೆಲ್ ವಿಚ್ ಕೈಂಡ್ ಆಫ್ ಕಂಪ್ನೀಸ್ ಆರ್ ಮೆಂಟ್ ಫಾರ್ ದೆಮ್ ಅಂತ. ಸೊ ಸುಮಾರು ನಾವು 17 ವರ್ಷದಲ್ಲಿ ತುಂಬ ಚೇಂಜಸ್ ಆಗಿದೆ. ಒಂದು ನಮ್ಮ ಇರುವ ಬ್ಯಾಕ್ ಎಂಡ್ ಇರ್ಬೋದು, ಕೊಡುವ ಇನ್ಫಾರ್ಮೇಷನ್ಗಳಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ಗಳು ಫಸ್ಟ್ ಡೇಯಿಂದ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ನಾವು ಆನ್ಲೈನಲ್ಲಿ ನಾವು ಹಾಕ್ತಾ ಇರ್ತೇವೆ. ಅದರ ಜೊತೆಗೆ ಇಂಥ ಪುಸ್ತಕಗಳು ಕೂಡ ತಯಾರು ಮಾಡಿ ಎಲ್ಲ ಮಕ್ಕಳಿಗೆ ಹಂಚ್ತೇವೆ. ಒಂದು 20,000 ಪುಸ್ತಕಗಳು ಫ್ರೀಯಾಗಿ ಎಲ್ಲರಿಗೂ ಕೊಡ್ತಾ ಇರ್ತೇವೆ. ಈ ಪುಸ್ತಕಗಳು ಕೇವಲ ಉದ್ಯೋಗ ಮೇಳಕ್ಕೆ ಮಾತ್ರ ಅಲ್ಲ, ಒಬ್ಬ ಹುಡುಗನಿಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತದೆ. ಎಂಥ ಕಂಪನಿಗಳು ಏನು ಹೈರ್ ಮಾಡ್ತಿದ್ದಾರೆ, ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಉಂಟು. ಎಷ್ಟು ಸ್ಯಾಲ್ರಿ ಉಂಟು, ಎಲ್ಲಿ ಲೊಕೇಶನ್ ಎಲ್ಲಿದೆ, ಈವನ್ ಎಷ್ಟು ಓಪನಿಂಗ್ಸ್ ಇದೆ, ಎಲ್ಲ ವಿಚಾರಗಳು ಇದರಲ್ಲಿ ಶೇರ್ ಆಗುವಾಗ ಮಕ್ಕಳಿಗೆ ಕಂಪ್ಲೀಟ್ ನಾಲೆಜ್ ಇರ್ತದೆ. ಈವನ್ ಇನ್ನೊಂದು ವಿಚಾರ ಏನು ಹೇಳಿದರೆ, ನಾವು ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಹೇಳ್ತೇವೆ. ಭಾರಿ ಬೇಜಾರ ಸಂಗತಿ ಏನು ಹೇಳಿದರೆ, ಈಗ ನನಗೂ ಕೂಡ ಒಂದು ಕಂಪನಿಯ ರಿಕ್ವೈರ್ಮೆಂಟ್ಸ್ ಬರುವಾಗ ಇದು ನಮ್ಮ ಜಿಲ್ಲೆಗೆ ತಕ್ಕಂಥ ರಿಕ್ವೈರ್ಮೆಂಟ್ಸ್ ಅಲ್ವಂತ ನಾವು ಹೇಳಲಿಕ್ಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಬಾರಿ ಗಾರ್ಮೆಂಟ್ ಕಂಪನಿಯವರೆಲ್ಲ ಕೇಳ್ತಾರೆ, ನಮಗೆ ಅಷ್ಟು ಜನ ಆಚೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹೋಗುವುದಿಲ್ಲ, ಸುಮ್ಮನೆ ಅವರನ್ನು ತರಿಸಿ ಅವ್ರದ್ದು ಕೂಡ ಟೈಮ್ ವೇಸ್ಟ್ ಆಗಬಾರ್ದು, ಬೇರೆಯವ್ರದ್ದು ಕೂಡ ಆಗಬಾರ್ದು ಅಂತ ಆ ದೃಷ್ಟಿ. ಅದಕ್ಕೆ ನಾವು ಮೊದಲೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿದರೆ, ನಾವು ಈಗ ನೋಡಿ ಈಗ ಒಂದು ಆಲ್ಮೋಸ್ಟ್ ಒಂದು 312 ಕಂಪನೀಸ್ ರಿಜಿಸ್ಟ್ರೇಷನ್ ಆಗಿರ್ಬೋದು. ಇನ್ನೂ ರಿಜಿಸ್ಟ್ರೇಷನ್ ಆಗಲಿಕ್ಕೆ ಸುಮಾರಿದೆ. ಎಲ್ರಿಗೂ ನಾವು ಕನ್ಫರ್ಮೇಷನ್ ಕೊಡೋದಿಲ್ಲ, ಯಾಕೆ ಹೇಳಿದ್ರೆ ಲೆಟ್ ಇಟ್ ಬಿ ಪ್ರಾಪರ್ ಇದಂತ. ಬಟ್ ಬೇಜಾರ ಸಂಗತಿ ಏನಂತ ಹೇಳ್ತೇನೆ, ಈಗ ಮಕ್ಕಳ ನೀವು ರಿಜಿಸ್ಟ್ರೇಷನ್ ಕೌಂಟ್ ನೋಡಿದರೆ ಪ್ರತಿ ವರ್ಷ ನಾನು ನೋಡ್ತೇನೆ ಎಲ್ಲ ಲಾಸ್ಟ್ ಮೂಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಈಗ ನಾವುಗಳು ಕೂಡ ಹೇಳುವಾಗ ಒಂದು 3,000 ಡಿಗ್ರಿ ಮಕ್ಕಳು ಬರ್ತಾರೆ, ಇಂಜಿನಿಯರಿಂಗ್ ಮಕ್ಕಳು ಬರ್ತಾರೆ, 4,000 ಡಿಗ್ರಿ ಮಕ್ಕಳು ಬರ್ತಾರೆ ಅಂತ ಹೇಳುವಾಗ ಯಾವ ನಂಬರ್ಸಿಂದ ನಾವು ಹೇಳಬೇಕು? ಇವತ್ತು ಈ ರಿಜಿಸ್ಟ್ರೇಷನ್ನೇ ಡಿಲೇ ಆಗುವಾಗ ಮಕ್ಕಳಿಗೆ ಇದರ ವಿಚಾರದಲ್ಲಿ ಗಮನಿಸಬೇಕು. ಇಡೀ ಉದ್ಯೋಗ ಮೇಳ ಕೇವಲ ಒಂದು 2 ದಿನಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಇಡೀ ವರ್ಷ ಇಡೀ ನಮಗೆ ರಿಕ್ವೈರ್ಮೆಂಟ್ ಬರ್ತಾ ಇರ್ತದೆ. ನಾವು ಪ್ರಾಮಾಣಿಕ ರೀತಿಯಲ್ಲಿ ಈ ಡೇಟಾಗಳನ್ನು ಹಂಚ್ತಾ ಇರ್ತೇವೆ. ಯಾವತ್ತಿಗೂ ಒಂದು ಅಮೌಂಟ್ ಒಂದು ತೆಕೊಂಡದಿಲ್ಲ, ಎಲ್ಲ ಕಂಪನಿಗಳಿಗೆ ನಾವು ಕೊಡ್ತಾ ಇರ್ತೇವೆ. ಎಲ್ಲ ಕಂಪನಿ ಹೇಳಿದರೆ ಈ ಕನ್ಸಲ್ಟೆನ್ಸಿ ಸ್ವಲ್ಪ ನಾವು ಅಷ್ಟು ನಾವು ಅವಾಯ್ಡ್ ಮಾಡ್ತೇವೆ ಅಂದರೆ ಕೊಡಲಿಕ್ಕೆ. ನಾಟ್ ದಟ್ ಕನ್ಸಲ್ಟೆನ್ಸಿ ಇಸ್ ನಾಟ್ ಡೂಯಿಂಗ್ ಜಸ್ಟಿಫಿಕೇಶನ್. ಇವತ್ತು ನಮಗೆ ಡೈರೆಕ್ಟ್ಲಿ ಕಂಪನಿಯವರೊಟ್ಟಿಗೆ ಒಂದು 3,500 ಕಂಪನಿಯೊಟ್ಟಿಗೆ ಲಿಂಕ್ ಇರುವಾಗ ನಾವುಗಳು ಡೈರೆಕ್ಟ್ಲಿ ಅವ್ರಿಗೆ ಅಪ್ರೋಚ್ ಮಾಡ್ಕೊಂಡು ಅವರ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಕೊಡ್ತಾ ಇರ್ತೇವೆ. ಈ ವರ್ಷ ಆಗಸ್ಟ್ 1ಗೆ 9ವರೆಗೆ ಇನಾಗ್ರೇಷನ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರು 9ವರೆಗೆ ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ನಮ್ಮ ವೈಸ್ ಚಾನ್ಸಲರ್, ಮಂಗಳೂರು ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆದ PL ಧರ್ಮ ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ. ಇದರ ಜೊತೆಗೆ ನಮ್ಮ ಅಧ್ಯಕ್ಷರು ಆ ಕಾರ್ಯಕ್ರಮದ ಅಧ್ಯಕ್ಷರು ಉಮಾನಾಥ್ ಕೋಟ್ಯಾನ್ರವರು ಈ ವರ್ಷ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೋಡ್ಕೊಳ್ತಾರೆ. ಅದರ ಜೊತೆಗೆ ನಮ್ಮ ಭಾಗದ ಕರಾವಳಿ ಭಾಗದ ಎಲ್ಲ MLA MLCಗಳನ್ನು ಕೂಡ ನಾವು ಕೇಳ್ಕೊಂಡಿದ್ದೇವೆ, ಅವರು ಕೂಡ ಬರ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಪ್ರತಿ ವರ್ಷ ನಾವು ಒಂದು 5 ರಿಂದ 6 ಜನರಿಗೆ, ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಒಂದು ಸುಮಾರಿಂಥ ಜಾಬ್ಸ್ಗಳನ್ನು ನಿರ್ಮಾಣ ಮಾಡಿದ ಮತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾಡಿದ ಕೆಲವರಿಗೆ ನಾವು ಸನ್ಮಾನ ಮಾಡೋದುಂಟು. ಮುಖ್ಯವಾಗಿ ಯಾಕೆ ಹೇಳಿದರೆ ನಮ್ಮ ಜಿಲ್ಲೆಗೆ, ನಮ್ಮ ಕರಾವಳಿ ಭಾಗಕ್ಕೆ ತುಂಬ ಪ್ರಯೋಜನ ಆಗ್ತಾ ಉಂಟು. ಇದು ಮಾತ್ರ ಅಲ್ಲ, ಒಂದು ಇಡೀ ಒಂದು ಒಳ್ಳೆ ಸಂಸ್ಥೆಗಳನ್ನು ಕಟ್ಟಿದವರನ್ನು ನಾವು ಗುರುತಿಸಿ ಅವರಿಗೆ ಆಳ್ವಾಸ್ ಪ್ರಗತಿ ಅವಾರ್ಡ್ ಅಂತ ನಾವು ಕೊಡ್ತಿದ್ದೇವೆ. ಈ ವರ್ಷ ಕೂಡ ನಾವು ಆಲ್ ಕಾರ್ಗೋ ಕಂಪನಿಯ ಚೇರ್ಮನ್ ಆದ ಶಶಿಕಿರಣ್ ಶೆಟ್ಟರ್ ಅವರು, ದುಬೈ ಬೇಸ್ಡ್ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ ಈ ವರ್ಷ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಪ್ರವೀಣ್ ಶೆಟ್ರು, ಸೌದಿ ಅರೇಬಿಯಾದ ಮಲ್ಟಿನ್ಯಾಷನಲ್ ಸೆಕ್ಟರ್ ನಿಮಗೆ ಗೊತ್ತಿರಬಹುದು, ಎಕ್ಸ್ಪರ್ಟೈಸ್ ಕಂಪನಿಯ CEO ಆದ KS ಶೇಖ್ ಕರ್ನೀರೆ ಅವರು, ಬಿಗ್ ಬ್ಯಾಗ್ಸ್ ಕಂಪನಿಯ ನನ್ನ ಹಳ್ಳಿಯಲ್ಲಿರುವ ಕಂಪನಿಯಾದ ಬಿಗ್ ಬ್ಯಾಗ್ ಕಂಪನಿಯ, ಯಾಕೆ ಹೇಳಿದ್ರೆ ನೀವು ಅಲ್ಲಿ ಹೋದರೆ ನಿಮ್ಗೆ ಗೊತ್ತಾಗ್ತದೆ ಅಷ್ಟು ಜನ ಕೆಲಸಕ್ಕಿದ್ದಾರೆ ಅಲ್ಲಿ. ಅದರ ಬಿಗ್ ಬ್ಯಾಗ್ಸ್ ಕಂಪನಿಯ CEO ಆದ ರವೀಶ್ ಕಾಮತ್ ಅವರು,
ನೀವೆಲ್ಲರಿಗೂ ಗೊತ್ತಿದ್ದ ನಮ್ಮವರು ರೋಹನ್ ಮೊಂಟೇರವರು, ರೋಹನ್ ಕಾರ್ಪೊರೇಷನ್ ಫೌಂಡರ್ ಆ್ಯಂಡ್ CEO ರೋಹನ್ ಮೊಂಟೇರವರು, ಮತ್ತು ಸ್ವಲ್ಪ ಒಂದು ಯಂಗ್ಸ್ಟರ್ ಆದ ನಿಮಗೆ ಎಲ್ರಿಗೂ ಗೊತ್ತಿದ್ದ ನಿವಿಯಸ್ ಸಿಲ್ಯೂಷನ್. ಯಾಕೆ ಹೇಳಿದ್ರೆ 1,000 ಜನ ಅಲ್ಲಿ ಕೆಲಸಕ್ಕಿದ್ದಾರೆ, ಎಸ್ಪೆಷಲಿ IT ಕಂಪನಿ. ಇವತ್ತು ಅತೀ ದೊಡ್ಡ IT ಕಂಪನಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ನಿವಿಯಸ್ ಕಂಪನಿ ಕೂಡ ಅದರ CEO ಆದ ಸುಯೋಗ್ ಶೆಟ್ರು ವಿಲ್ ಬಿ ಅವರಿಗೆ ಈ ಉದ್ಯೋಗ ಮೇಳಕ್ಕೆ ಸನ್ಮಾನ ಮಾಡ್ತಿದ್ದೇವೆ, ಈ ಆಳ್ವಾಸ್ ಪ್ರಗತಿ ಅವಾರ್ಡ್ ಅಂತ. ಇದರ ಜೊತೆಗೆ ಎಲ್ಲ ಥರದ ಮಕ್ಕಳಿಗೆ ಕೂಡ ಅವಕಾಶಗಳಿದೆ. IT, ITS, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್, ಫಾರ್ಮಾ, ಸೇಲ್ಸ್, ರಿಟೇಲ್, ಹೀಗೆ 14 ಬೇರೆ ಬೇರೆ ಸೆಕ್ಟರ್ಸ್. ಈ ವರ್ಷ ಲಾಜಿಸ್ಟಿಕ್ಸ್ ಸೆಕ್ಟರ್ಸ್ ಕೂಡ ತುಂಬ ಒತ್ತು ಕೊಟ್ಟ ಕಾರಣ ಅದನ್ನು ಕೂಡ ಒಂದು ಸೆಪ್ರೇಟ್ ಮಾಡಿದ್ದೇವೆ. ಇನ್ನು ಯಾರ ಮಕ್ಕಳು ಇದಕ್ಕೆ ಭಾಗವಹಿಸ್ಬೋದು ಹೇಳಿದರೆ ಎಲ್ಲ ಮೆಡಿಕಲ್, ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಆರ್ಟ್ಸ್, ಕಾಮರ್ಸ್, ಮ್ಯಾನೇಜ್ಮೆಂಟ್, PUC, ನರ್ಸಿಂಗ್, ಯಾವುದೇ ವಿದ್ಯೆ, ಫಾರ್ಮಲ್ ಎಜುಕೇಷನ್ ಇದ್ದವರು, ನಾನು ಯಾವುದೇ ವಿದ್ಯೆ ಅಂತ ಹೇಳಿದಿಲ್ಲ, ಯಾಕೆ ಹೇಳಿದ್ರೆ ಫಾರ್ಮಲ್ ಎಜುಕೇಷನ್ ಇಲ್ಲದವರು ಅವರೆಲ್ಲರಿಗೂ ಸೇರಿಸಿ ಎಲ್ರಿಗೂ ಅವಕಾಶಗಳಿದೆ. ಇದರಲ್ಲಿ ಕೂಡ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಅವರು ಕೂಡ ಇದಕ್ಕೆ ಸೇರ್ಬೋದು. ನಿಮಗೆ ಗೊತ್ತಿದ್ದಾಗೆ ಆಳ್ವಾಸ್ www.alwaspragati.com ಇದರಲ್ಲಿ ರಿಜಿಸ್ಟ್ರೇಷನ್ ಕಡ್ಡಾಯ. ಯಾಕೆ ಹೇಳಿದ್ರೆ ನಮಗೆ ಎಲ್ಲ ಡೇಟಾ ನಮ್ಮ ಕೈಯಲ್ಲಿರ್ತದೆ, ಮಕ್ಕಳಿಗೆ ಕೂಡ ಗೈಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈವನ್ ಮಾಡಿದರೆ ಮಕ್ಕಳಿಗೇ ಪ್ರಯೋಜನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವರ್ಷದ್ದು ಮೇಜರ್ ಹೈಲೈಟ್ಸ್ ಹೇಳಿದರೆ 285 ಕಂಪನಿಗಳನ್ನು ಈಗಲೇ ನಾವು ಅಪ್ರೂವ್ ಮಾಡಿದ್ದೇವೆ. 16,000 ಜಾಬ್ಸ್ಗಳು ಈ ವರ್ಷ ನನಗೆ ಕಾಣ್ತಾ ಇದೆ ಉದ್ಯೋಗ ಮೇಳದಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 70 ಕಂಪನಿಗಳು ಈ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈ ವರ್ಷ ಭಾಗವಹಿಸ್ತಿದ್ದಾರೆ. ಅದರಲ್ಲಿ ನೀವು ನೋಡಿದರೆ 22 ಕಂಪನಿಗಳು, 200 ವೇಕೆನ್ಸೀಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ಗಳಿಗೆ ಇರುವುದು ನಾವು ನೋಡ್ತಿದ್ದೇವೆ. 22 ಕಂಪನಿಗಳು ಕೇವಲ ಅವ್ರಿಗೆ ಮಾತ್ರ ಬರ್ತಿದ್ದಾರೆ. 20 ಕಂಪನಿಗಳು 150 ವೇಕೆನ್ಸೀಸ್. ಕೆಲವು ಬಾರಿ ಈ BCom ಮಕ್ಕಳು, BBM ಮಕ್ಕಳು ಕೇವಲ IT, ITS, ಬ್ಯಾಂಕಿಂಗ್ ಕಡೆ ಹೋಗ್ತಾರೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಸಂಖ್ಯೆಯಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ BBM, BCom ಮಕ್ಕಳನ್ನು ಮತ್ತು BA ಮಕ್ಕಳನ್ನು ಕೂಡ ಹೈರ್ ಮಾಡ್ತಿದ್ದಾರೆ. ಅಲ್ಲಿ ಕೂಡ 150 ಮಕ್ಕಳು BCom ಮಕ್ಕಳಿಗೇನೆ ಹೈರ್ ಮಾಡ್ತಿದ್ದಾರೆ. ಅದನ್ನು ಕೂಡ ಗಮನಿಸಬೇಕಂತ ನಾನು ನಿಮ್ಮ ಮುಖಾಂತರ ಕೇಳ್ತಿದ್ದೇನೆ. ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಕೋಲಾರಲ್ಲಿರೋದು ಫೀಮೇಲ್ ಕ್ಯಾಂಡಿಡೇಟ್ಸ್. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ದೊಡ್ಡ ಡೈವರ್ಸಿಟಿಯ ಕೊರತೆ ಇದೆ. ಈ ಡೈವರ್ಸಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸುಮಾರು ಹೆಂಗಸರನ್ನು ಜಾಬ್ಸ್ ಭಾರಿ ಈಸಿಯಲ್ಲಿ ಸಿಗ್ತದೆ. ಅದನ್ನು ಕೂಡ ಅಪ್ರೋಚ್ ಮಾಡಿದರೆ ಒಳ್ಳೆಯದಂತ ನಾನು ಭಾವಿಸ್ತೇನೆ. ಈ ವರ್ಷ ITI ಮಕ್ಕಳಿಗೆ 1,000 ವೇಕೆನ್ಸೀಸ್ ನಾವು ನೋಡ್ತಿದ್ದೇವೆ. 1,500 ವೇಕೆನ್ಸೀಸ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ಗೆ ಕಾಣ್ತುಂಟು. 18 ಕಂಪನಿಗಳು 60 ವೇಕೆನ್ಸೀಸ್ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಬ್ರಾಂಚ್ಗಳಿಗೆ ಕೊಡ್ತಿದ್ದಾರೆ. ನಾನು ಖಾಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಹೇಳ್ತಿದ್ದೇನೆ. ಟೊಯೋಟಾ ಕಿರ್ಲೋಸ್ಕರ್, ಬುಲ್ಲರ್, ವೋಲ್ವೋ, ಬಿಸೆ ಇಂಡಿಯಾ, ಎಕ್ಸಿಕಾಮ್, ಎಕ್ಸಿಕಾಮ್ ಅವರು ದೊಡ್ಡ ಸಂಖ್ಯೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮಕ್ಕಳನ್ನು ನನ್ನ ಲೆಕ್ಕದಲ್ಲಿ 30 ಸ್ಟೂಡೆಂಟ್ಸ್ ಇಲೆಕ್ಟ್ರಾನಿಕ್ಸ್ ಮಕ್ಕಳನ್ನೇ ಹೈರ್ ಮಾಡ್ತಿದ್ದಾರೆ. ಭವಾನಿ ಶಿಪ್ಪಿಂಗ್, ಅಜಾಕ್ಸ್, ತುಂಬ ಪ್ರೀಮಿಯರ್ ಕಂಪನಿಗಳು ಡಿಪ್ಲೊಮಾ ITI ಮಕ್ಕಳನ್ನೆಲ್ಲ ಹೈರ್ ಮಾಡ್ತಿದ್ದಾರೆ. ಲಾಜಿಸ್ಟಿಕ್ಸ್ ಬರಲಿಕ್ಕೆ ಹೋದರೆ ಆಲ್ ಕಾರ್ಗೋ, ಭವಾನಿ ಶಿಪ್ಪಿಂಗ್, ಗಣೇಶ್ ಶಿಪ್ಪಿಂಗ್ ಇವರು ಲಾಜಿಸ್ಟಿಕ್ಸ್ ಸೆಕ್ಟರ್ಸಲ್ಲಿದ್ದಾರೆ. ಫ್ಲಿಪ್ಕಾರ್ಟ್ ಕೂಡ ಲಾಜಿಸ್ಟಿಕ್ಸ್ ಸೆಕ್ಟರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗ ITಗೆ ಬರುವ, ಯಾಕೆ ಹೇಳಿದ್ರೆ ಈ ವರ್ಷ ನಾವು ಸುಮಾರು ಕಂಪನಿಗಳಿಗೆ ಅಪ್ರೋಚ್ ಮಾಡಿದೆವು. IT ಸೆಕ್ಟರ್ ವರ್ಷ ಹೋಗುವ ದೊಡ್ಡ ಬದಲಾವಣೆ ನಾವು ಕಾಣ್ತಿದ್ದೇವೆ. ನಾವುಗಳು ಕೂಡ ಕಾಲೇಜಸ್ ಕೂಡ ಇದರ ತಯಾರಿ ಮಾಡೋದು ಭಾರಿ ಅಗತ್ಯ. ಇವತ್ತು ಕೆಲವು ಬಾರಿ IT ಜಾಬ್ಸ್ ಇಲ್ಲ ಅಂತ ಹೇಳಿದರೆ ನಾನು ಒಪ್ಕೊಳ್ಳೋದಿಲ್ಲ. ಇವತ್ತು ITಯಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಕೇವಲ ಒಂದು ಇಂಜಿನಿಯರಿಂಗ್ ಇಲ್ಲದ್ರೆ ಒಂದು ಡಿಗ್ರಿ ಸಿಕ್ಕಿದರೆ ಮಾತ್ರ ಸಾಕಾಗೋದಿಲ್ಲ, ಸರ್ಟಿಫಿಕೇಟ್ ಮಾತ್ರ ಸಾಕಾಗೋದಿಲ್ಲ. ಇವತ್ತು ಸುಮಾರು ವಿಚಾರಗಳು ಒಂದು ನಿರೀಕ್ಷೆ ಇದೆ ಕಂಪನಿಗಳಿಗೆ. ಆ ನಿರೀಕ್ಷೆ ತಕ್ಕಂತೆ ನಾವು ಇದು ಮಾಡಬೇಕು. ಇವತ್ತೊಂದು ಕಂಪನಿಯವರು ನಮಗೆ ಡೇಟಾ ಸೈಂಟಿಸ್ಟ್ ಕೊಡಿ ಅಂತ ಹೇಳುವಾಗ ನಾನು ಇಲ್ಲಿರುವ ಎಲ್ಲ ಡೇಟಾ ಇಂಜಿನಿಯರಿಂಗ್ ಡೇಟಾ ಕೊಟ್ಟರೆ 100% ಜಸ್ಟಿಸ್ ಆಗೋದಿಲ್ಲ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕೋರ್ಸಸ್ಗಳು ನಾವೀಗ AI ಹೇಳ್ತೇವೆ, ಡೇಟಾ ಹೇಳ್ತೇವೆ, ನೀವು ನೋಡಿದರೆ ಒಂದು 4ರಿಂದ 5 ಸಬ್ಜೆಕ್ಟ್ ವೇರಿಯೇಷನ್ ಇರ್ತದೆ. ಸೊ ಈ ಕಾರಣಕ್ಕಾಗಿ ಇವತ್ತು ಎಷ್ಟೋ ಸರ್ಟಿಫಿಕೇಷನ್ಸ್ ಇದೆ. ಒಂದು 10-15 ವರ್ಷ ಮುಂಚೆ ಇಂಥ ಎಕ್ಸ್ಪೋಜರ್ ಇರಲಿಲ್ಲ. ಇವತ್ತು ಬೇಕಾದಷ್ಟು ಎಕ್ಸ್ಪೋಜರ್ ಇದೆ ಮಕ್ಕಳಿಗೆ. ಇದು ಎಲ್ಲದೂ ಕೂಡ ಫ್ರೀ ಸರ್ಟಿಫಿಕೇಷನ್ ಸಿಗ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಯಾರೇ ನೋಡಿ, ಒಂದು ಕಾಲದಲ್ಲಿ ಒಂದು 25 ವರ್ಷ ಮುಂಚೆ ನೀವು ತಗೊಂಡ್ರೆ ಒಂದು 5,000 ಮಕ್ಕಳು ITಯಲ್ಲಿದ್ದರು.
ಇವತ್ತು ಕೇವಲ ಕರ್ನಾಟಕದಲ್ಲಿ 2,75,000 ಜನ IT ಯಲ್ಲಿದ್ದಾರೆ. ಇವತ್ತು ನಾನು ಕೇಳೋದಿಷ್ಟೇ ನಿಮ್ಮ ಮುಖಾಂತರ, ಇವತ್ತು IT ಅವರು ಸುಮಾರು ಈ ಸಲ ಬರಲಿಕ್ಕಿದ್ದಾರೆ. ದೊಡ್ಡ ಚಾಲೆಂಜ್ ಇರ್ತದೆ. ಆದರೂ ನನಗೆ ಭಾರಿ ಖುಷಿ ಏನು ಹೇಳಿದರೆ, ಈ ವರ್ಷ ನಮ್ಮೂರ ದಕ್ಷಿಣ ಕನ್ನಡದ ಸುಮಾರು ಪ್ರತಿಷ್ಠಿತ ಕಂಪನಿಗಳು ಈ ಈ ಈ ಒತ್ತಡ ಇದ್ದರೂ ಕೂಡ ಈ ವರ್ಷ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅವರು ಕೂಡ ತಗೊಳ್ಳೋದು ನಾನು ನೋಡ್ತಿದ್ದೇನೆ. ನಿವಿಯಸ್ ಆಗಲಿ, ಕೋಡ್ ಕ್ರಾಫ್ಟ್ ಆಗಲಿ, ವಿನ್ಮೆನ್ ಆಗಲಿ, ಕಕ್ಕುಂಜೆ ಸಾಫ್ಟ್ವೇರ್ ಆಗಲಿ, ಇಂಥ ಹಲವಾರು ಕಂಪನಿಗಳು 5, 10 ಹಾಗೆ ವೇಕೆನ್ಸೀಸ್ ಕೊಟ್ಟು ಒಂದು ಈ ವರ್ಷ 119 ವೇಕೆನ್ಸಿಗಳು ಕೋರ್ IT ಇದೆ. ನಾನು IT ಮಕ್ಕಳಿಗೆ ಇಷ್ಟೇ ಕೇಳೋದು, ನನಗೆ 100% ಉಂಟು, ನೀವೆಲ್ಲರಿಗೆ ಕೋರ್ ಹೋಗಲಿಕ್ಕೆ ಆಸೆ ಇರ್ತದೆ. ಕೋರ್ ಹೋಗಬೇಕಿದ್ರೆ ಅದಕ್ಕೆ ಪ್ರಿಪರೇಷನ್ ಮಾಡಿ. ನಿಮ್ಮ ಇಂಟರ್ನ್ಶಿಪ್ಗಳನ್ನು ಒಂದು ಕ್ಯಾಶುವಲ್ ಮಾಡಬೇಡಿ. ನಾವು ಮೊನ್ನೆ ಒಂದು ಇಲ್ಲಿ ನಮ್ಮ ಪಕ್ಕದ ಸಹ್ಯಾದ್ರಿ ಕಾಲೇಜ್ನ ಅವಳು ಒಬ್ಳು ಹುಡುಗಿ ರೋಲ್ಸ್ ರಾಯ್ಸಿಗೆ ಸೆಲೆಕ್ಟ್ ಆದ್ಲು. ಅವಳು ಹೋಗಿದ ಕಾರಣ ಯಾಕೆ ಹೇಳಿದರೆ, ಆ ಇಂಟರ್ನ್ಶಿಪ್ಪನ್ನು ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮಾಡಿದ ಕಾರಣಕ್ಕೆ ಆ ಒಂದು ಜಾಬ್ ಸಿಗಲಿಕ್ಕೆ ಸಾಧ್ಯವಾಯಿತು. ನಾನು ನಿಮ್ಮ ಮುಖಾಂತರ ಏನು ಹೇಳಿದರೆ, ಬರುವ ದಿನಗಳಲ್ಲಿ ಕೇವಲ ಒಂದು ಸರ್ಟಿಫಿಕೇಟ್ ನಿಮಗೆ ಒಂದು ಜಸ್ಟಿಸ್ ಮಾಡ್ತದೆ ಅಂತ ಎನಿಸ್ಬೇಡಿ. ಎಷ್ಟು ನಿಮ್ಮನ್ನು ತೊಡಗಿಸ್ಲಿಕ್ಕಾಗ್ತದೆ, ಎಷ್ಟು ಆ ಪ್ರೊಜೆಕ್ಟ್ಸ್ಗಳನ್ನು ಪ್ರಾಮಾಣಿಕ ರೀತಿಯಲ್ಲಿ ನೀವುಗಳಿಗೆ ಮಾಡಲಿಕ್ಕಾಗ್ತದೆ, ಆ ಪ್ರಾಮಾಣಿಕದಲ್ಲಿ ನೀವು ಮಾಡಿ, ಆವಾಗ 100% ನಿಮಗೆ ಒಳ್ಳೆ ಜಾಬ್ ಸಿಗುವ ಸಾಧ್ಯತೆ ಇರ್ತದೆ. ಈ ವರ್ಷ ಕೂಡ ನೀವು ಎಲ್ಲಿಯಾದರೂ ನಿಮಗೆ ಕೋರ್ IT ಸಿಗಲಿಲ್ಲ ಅಂದರೆ ಬೇಕಾದಷ್ಟು ನಾನ್ ಕೋರ್ ಜಾಬ್ಸ್ ಇದೆ. ಈಗ ಇನ್ಫೋಸಿಸ್ ಅಂತ ಕಂಪನಿ, ಈ ನಮ್ಮ ಯುನಿಸಿಎಕ್ಸ್ ಕಂಪನಿ ಇರ್ಬೋದು, 24/7 ಇರ್ಬೋದು, ಫಸ್ಟ್ ಸೋರ್ಸ್ ಇರ್ಬೋದು, ಸುಮಾರು ನಾನ್ ಕೋರ್ಸ್ ಜಾಬ್ಸ್ ಇದೆ. ಅಲ್ಲಿ ಹೋದರೂ ಕೂಡ ಅವರಲ್ಲಿ ಇಂಟರ್ನಲ್ ಜಾಬ್ ಪ್ಲೇಸ್ಮೆಂಟ್ಸ್ ಆಗ್ತಾ ಇರ್ತದೆ. ಸೊ ಯು ಗೆಟ್ ಅ ಚಾನ್ಸ್ ಟು ಗೆಟ್ ಸಮ್ ಆಫರ್ಸ್ ಥ್ರೂ ದ್ಯಾಟ್. ಸುಮ್ಮನೆ ಒಂದು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಂಥ ಜಾಬ್ಗಳಿಗೆ ಕೂಡ ವೇಟೇಜ್ ಕೊಡಿ ಅಂತ ನಾನು ಕೇಳ್ತಿದ್ದೇನೆ. ITS ಅಲ್ಲಿ 24 ಕಂಪನಿಗಳು ಈ ಸಲ ಭಾಗವಹಿಸಲಿಕ್ಕಿದೆ. ಇದು ಇನ್ಫೋಸಿಸ್ BPM ಇರ್ಬೋದು, ಫಸ್ಟ್ ಸೋರ್ಸ್ ಇರ್ಬೋದು, 24/7 AI ಇರ್ಬೋದು, ಯುನಿಫೈ CX ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಕಾನ್ಸೆಂಟ್ರಿಕ್ಸ್ ಆಗಿರ್ಬೋದು, ಸೆಜಿಲಿಟಿ ಆಗಿರ್ಬೋದು. ನೋಡಿ, ನೀವು ನೋಡುವ ಕೆಲವು ಬಾರಿ ನೀವು ಎನಿಸ್ತೀರಿ ಅಮೆಝಾನ್, ಒರಾಕಲ್ ಇದೆಲ್ಲ IT ಕಂಪನಿಗಳಲ್ಲ ಅಂತ. ನ್ಯಾಚುರಲಿ ಅವರು ತೆಕ್ಕೊಳ್ಳೋ ಏನು ಆಫರ್ ಅಂತ ನಾವು ನೋಡ್ತೇವೆ. ನಾವು ಸುಮ್ಮನೆ ಒಂದು IT ಅಂತ ಹೇಳಲಿಕ್ಕೆ ನಮಗೆ ಆಸೆ ಇಲ್ಲ. ನಾನು ಏನು ಉಂಟು ಅದನ್ನು ನಾನು ನಿಮ್ಮ ಮುಖಾಂತರ ಮಕ್ಕಳಿಗೆ ಹಂಚಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಇದರಲ್ಲಿ ಕೂಡ ಒಂದು 45 IT ಕೋರ್ ಜಾಬ್ಸ್ ಇದೆ. ಈ ITS ಕಂಪನಿಗಳಲ್ಲಿ ಕೂಡ ಒಂದು 45 IT ಕೋರ್ ಜಾಬ್ಸ್ ಇದೆ. 1,000 ನಾನ್ IT ಜಾಬ್, ಈವನ್ BTech ಮಕ್ಕಳು ಕೂಡ ಟ್ರೈ ಮಾಡ್ಬೋದು. 20 ವೇಕೆನ್ಸೀಸ್ HR ಅಲ್ಲಿ ನಮಗೆ ಕಾಣ್ತಿದೆ. ಈಗ ನಾವು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ನೋಡಿದರೆ ಈ ವರ್ಷ 2,500 ಓಪನಿಂಗ್ಗಳು 30 ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದ ಬೇರೆ ಬೇರೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಹೈರ್ ಮಾಡ್ತಿದ್ದಾರೆ. ಇದರಲ್ಲಿ ANZ ಕಂಪನಿ ಇರ್ಬೋದು, ಒರಾಕಲ್ ಇರ್ಬೋದು, ಅರ್ಜುನ ರಿಸರ್ಚ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಇರ್ಬೋದು, ಭಾರತ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಇರ್ಬೋದು, ಐಪ್ರೋಸೆಸ್ ಇರ್ಬೋದು, ಹಾಗೆ ಹಲವಾರು ಕಂಪನಿಗಳು 2,500 ಹುದ್ದೆಗಳು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರಿಗೆ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಒಂದು 500 ಓಪನಿಂಗ್ಗಳು MBA ಮತ್ತು MCOM ಅವರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ನೋಡ್ತಿದ್ದೇವೆ. ಪ್ರಾಮಿನೆಂಟ್ ಬ್ಯಾಂಕ್ಸ್ ಲೈಕ್ ANZ ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರ, ಆಕ್ಸಿಸ್ ಬ್ಯಾಂಕ್, ಮಹೀಂದ್ರ ಫಿನಾನ್ಸ್, ಇಕ್ವಿಟಸ್ ಸ್ಮಾಲ್ ಫಿನಾನ್ಸ್, ಹಾಗೆ ಹಲವಾರು ಬ್ಯಾಂಕ್ಗಳು ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನೀವು ಹೆಲ್ತ್ ಕೇರ್ ಸೆಕ್ಟರ್ ತಗೊಳ್ಳಿ. ಹೆಲ್ತ್ ಕೇರ್ ಸೆಕ್ಟರಲ್ಲಿ ಕೂಡ ಕೇವಲ ನರ್ಸಿಂಗ್ ಮಕ್ಕಳಿಗೆ ಮಾತ್ರ ವೇಕೆನ್ಸಿ ಅಲ್ಲ, ಈವನ್ BCom, BBM ಇಂಥ ಬೇರೆ ಬೇರೆ ಓಪನಿಂಗ್ಸ್ಗಳು ಕೂಡ ಇದರಲ್ಲಿ ಕಾಣ್ತಿದೆ. 750 ಪೊಸಿಷನ್ಗಳು ನರ್ಸಿಂಗ್ ಮಕ್ಕಳಿಗೆ ಸಿದ್ಧತೆ ಆಗಿದೆ. 300 ಪ್ಯಾರಾಮೆಡಿಕಲ್ ಮಕ್ಕಳಿಗೆ, 50 ಫಿಸಿಯೋಥೆರಪಿ ಮಕ್ಕಳಿಗೆ, ಮೆಡಿಕಲ್ ಡಿಗ್ರಿ ಹೋಲ್ಡರ್ಸ್, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡಿದ ಮಕ್ಕಳಿಗೆ ಇಂಥ ವೈಡ್ ರೇಂಜ್ ಓಪನಿಂಗ್ಸ್ ನಮಗೆ ಕಾಣ್ತಿದ್ದೇವೆ. ನಾರಾಯಣ ಹೃದಯಾಲಯ, ವಕಾಲ್ಡ್, ಸಾಕ್ರಾ ಹಾಸ್ಪಿಟಲ್, ಜಾಪನೀಸ್ ಬೇಸ್ಡ್ ಸಾಕ್ರಾ ಹಾಸ್ಪಿಟಲ್, ಅಪೋಲೋ ಹೋಮ್ ಕೇರ್ ಹಾಸ್ಪಿಟಲ್ಸ್, ಇಂದಿರಾ ಹಾಸ್ಪಿಟಲ್, ಪೀಪಲ್ ಟ್ರೀ ಹಾಸ್ಪಿಟಲ್ ಅಂತ ಹಲವಾರು ಹಾಸ್ಪಿಟಲ್ಗಳು ಕೂಡ ಈ ವರ್ಷ ಭಾಗವಹಿಸಲಿಕ್ಕಿದೆ. ಫಾರ್ಮಾ ಸೆಕ್ಟರಲ್ಲಿ 250 ವೇಕೆನ್ಸಿಗಳು ನಾವು ನೋಡ್ತಿದ್ದೇವೆ. 5 ಟಾಪ್ ಲೀಡಿಂಗ್ ಕಂಪನೀಸ್ಗಳು ಕೂಡ ಈ ಸಲ ಭಾಗವಹಿಸ್ತಿದ್ದಾರೆ. ಇದು ಸಿಪ್ಲಾ ಆಗಿರ್ಬೋದು, ಹೆಟಿರೋ ಅಂತ ಹೈದರಾಬಾದಿಂದ ಬರುವ ಕಂಪನಿ. ಹೋದ ವರ್ಷ ಎಷ್ಟು ಮಕ್ಕಳಿಗೆ ಹೈರ್ ಮಾಡಿದ್ರು? ಹೋದ ವರ್ಷ 45 ಮಕ್ಕಳು ಹೆಟಿರೋ. ಈ ವರ್ಷ ಇವರು ಹೈದರಾಬಾದ್ ಹೋಗುವಾಗ ಅಲ್ಲಿ ಸುಮಾರು ಇಲ್ಲಿಂದ ಹೋದ ಮಕ್ಕಳು ಅಲ್ಲಿ ಇದ್ದರು. ನಾನು ಇನ್ನೊಂದು ವಿಚಾರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಕೆಲವು ಬಾರಿ ನಮ್ಮ ಮಕ್ಕಳು ಬೆಂಗಳೂರಲ್ಲೇ ಜಾಬ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲ ಕಂಪನಿಗಳು ಕೂಡ ನಾನು ಕನ್ಸಿಡರ್ ಮಾಡೋದು ಒಂದೊಂದು ಬಿಲ್ಡಿಂಗ್ಗಳು, ಇದೆಲ್ಲ ಬಾಕ್ಸ್ಗಳು. ಇದು ಬಾಕ್ಸ್ ಹೈದರಾಬಾದಲ್ಲಿರಲಿ ಬೆಂಗಳೂರಲ್ಲಿರಲಿ ಎಲ್ಲ ಒಂದೇ ವಿಚಾರ. ನಾನು ಕೇಳೋದು ಇಷ್ಟೇ, ಇವತ್ತು ಎಲ್ಲಿ ಜಾಬ್ಸ್ ಇದೆ ಅಲ್ಲಿ ನಾವು ಹೋಗಬೇಕು. ಆ ಕಾರಣಕ್ಕಾಗಿ ಹೈದರಾಬಾದ್ ಆಗಲಿ ಚೆನ್ನೈ ಆಗಲಿ ನಮ್ಮ ಮಕ್ಕಳು ಹೊರ ಜಿಲ್ಲೆ ಹೊರ ರಾಜ್ಯಕ್ಕೆ ಈ ಮುಖಾಂತರ ಹೇಳಬೇಕಂತ ಇಚ್ಛೆ ಪಡ್ತೇನೆ. ಈ ವರ್ಷ ಸಿಪ್ಲಾ, ಜುಬಿಲಿಯಂಟ್, ಮೆಡಾರ್ಗ್ಯಾನಿಕ್ಸ್, ಮೆಡಿಟೆಕ್, ವಸುಧಾ ಲೈಫ್ ಸೈನ್ಸ್ ಇರೋದು ಕಾರವಾರ ನಮ್ಮ ಅಂಕೋಲದ ಆಚೆ, ಇದೆಲ್ಲ ಕಂಪನಿಗಳಿದೆ. 50 ಪೊಸಿಷನ್ MSc ಕೆಮಿಸ್ಟ್ರಿ, M.Pharm ಕ್ಯಾಂಡಿಡೇಟ್ಸ್, 60 ಪೊಸಿಷನ್ BSc ಕ್ಯಾಂಡಿಡೇಟ್ಸ್, 20 ರೋಲ್ಸ್ BTech ಮಕ್ಕಳು, ಅದು ಸಹ ಕೆಮಿಕಲ್ ಇಂಜಿನಿಯರಿಂಗ್. ಇವತ್ತು ಕೆಮಿಕಲ್ ಇಂಜಿನಿಯರಿಂಗ್ ಭಾರಿ ಕಮ್ಮಿ ಕಾಲೇಜ್ ಇರುದಿದೆ. ಇವತ್ತು ಸಿಪ್ಲಾ ಕಂಪನಿ ಈ ಡಿಪ್ಲೊಮಾ ಕೆಮಿಕಲ್ ಇಂಜಿನಿಯರಿಂಗ್, ಎಸ್ಪೆಷಲಿ ನಮ್ಮ KPTಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇದೆ. ಹಾಗೆಯೇ ಒಂದು ಕಮ್ಮಿ ಕಾಲೇಜಸ್ಗಳಲ್ಲಿ ಇದು ಇರುವ ಕಾರಣ ಇವತ್ತೊಂದು ದೊಡ್ಡ ಸಂಖ್ಯೆ ಸಿಪ್ಲಾದವ್ರು ಕೇಳ್ತಿದ್ದಾರೆ. 120 ಓಪನಿಂಗ್ಸ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಕಾಣ್ತದೆ. ನಿಮ್ಮ ಫೀಲ್ಡ್ಗೆ ಬರುವ ನಿಮ್ಮ ಮೀಡಿಯಾ ಫೀಲ್ಡ್, ನಾನು ಪ್ರತಿ ವರ್ಷ ನೋಡ್ತಿದ್ದೆ ಮೀಡಿಯಾ ಫೀಲ್ಡ್ ನಮಗೆ ಕೊಡುವ ಸಹಕಾರ ಜಾಸ್ತಿ ಆಗಿ ಈ ವರ್ಷ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮೀಡಿಯಾ ಕೂಡ ಈ ಉದ್ಯೋಗ ಮೇಳದಲ್ಲಿ ದೊಡ್ಡ ರೀತಿಯಲ್ಲಿ ಭಾಗವಹಿಸ್ತಿದೆ. ಅದರಲ್ಲಿ ಕೂಡ ಪ್ರತಿಷ್ಠಿತ ಜಿ ಎಂಟರ್ಟೈನ್ಮೆಂಟ್ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ಸುಮಾರು 10 ಕಂಪನಿಗಳು, 180 ಓಪನಿಂಗ್ಸ್ಗಳು ಈ ವರ್ಷ 10 ಕಂಪನಿಯಿಂದ ಬರ್ತಿದೆ. ಇದು ಜಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ದ ಮೈಸೂರು ಪ್ರಿಂಟರ್ಸ್ ಆಗಿರ್ಬೋದು, ಮೆಟ್ರೋಪಾಲಿಟನ್ ಮೀಡಿಯಾ ಕಂಪನಿ ನಮ್ಮ ಟೈಮ್ಸ್ ಆಫ್ ಇಂಡಿಯಾದು, ಮತ್ತು ವಿಜಯ ಕರ್ನಾಟಕದ್ದು, VRL ಮೀಡಿಯಾ, ಮಣಿಪಾಲ್ ಮೀಡಿಯಾ, ವಾರ್ತಾಭಾರತಿ, ಹೊಸದಿಗಂಧ, ನ್ಯೂಸ್ ಕರ್ನಾಟಕ, ಇವರೆಲ್ಲರೂ ಕೂಡ ಜಾಬ್ಸನ್ನು ಪೋಸ್ಟ್ ಮಾಡಿದ್ದಾರೆ ನಮ್ಮ ಸೈಟಲ್ಲಿ. ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್, ಪ್ರಿಂಟ್ ಮೀಡಿಯಾ, ಟೆಲಿವಿಷನ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಇವತ್ತು ನಿನ್ನೆ ನಿಮ್ಮ ಮೀಡಿಯಾದವರು ಕೆಲವರು ನಮ್ಮ ಓರಿಯೆಂಟೇಷನ್ ಪ್ರೋಗ್ರಾಮ್ ಬಂದಿದ್ದರು. ನಾನು ಅದೇ ಹೇಳಿದೆ, ಈಗ ಮೀಡಿಯಾದಲ್ಲಿ ಕೂಡ ಹೇಗೆ ಬದಲಾವಣೆ ಆಗ್ತಾ ಉಂಟು ನೀವು ಎಲ್ಲರೂ ಗಮನಿಸಿರ್ಬೋದು. ಇವತ್ತು ಕಂಟೆಂಟ್ ರೈಟರ್, ಈ ವಿಡಿಯೋ ಎಡಿಟರ್ಸ್, ಇದು ಬೇರೆ ಬೇರೆ ಹೊಸ ಜಾಬ್ಸ್ಗಳು ನಾವು ನೋಡ್ತಿದ್ದೇವೆ. ಇವತ್ತು ಎಲ್ಲ ಕಾಲೇಜಸಲ್ಲಿ ಕೂಡ ಈ ತಯಾರಿಗಳು ಮಾಡೋದು ಭಾರಿ ಅಗತ್ಯ. ಸುಮಾರು ನಮಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು ಇದೆಲ್ಲ ಕಾಣ್ತಿದ್ದೇವೆ. ಸೊ ಆ ಕಾರಣಕ್ಕಾಗಿ ಸುಮಾರು ಈ ಜಾಬ್ಸಲ್ಲಿ ಕೂಡ ಚೇಂಜಸ್ ಇದೆ. ಇವ್ರು ಕೇವಲ BA ಮಕ್ಕಳನ್ನು ಮಾತ್ರ ನೋಡ್ತಿಲ್ಲ, ಯಾವುದೇ ಕೋರ್ಸ್ ಮಾಡಿದರೆ ನಿಮಗೆ ಒಂದು ಮೀಡಿಯಾದಲ್ಲಿ ಫ್ಲೇರ್ ಇದ್ದರೆ ಇಂಥ ಆಪರ್ಚುನಿಟೀಸ್ಗಳು ಕೂಡ ಸುಮಾರು ಕಂಪನಿಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತುಂಟು. ನ್ಯೂಸ್ ರಿಪೋರ್ಟರ್, ಗ್ರಾಫಿಕ್ ಡಿಸೈನರ್, ಮಾರ್ಕೆಟಿಂಗ್ ಅಡ್ವರ್ಟೈಸರ್, ವಿಡಿಯೋ ಎಡಿಟರ್, ಟ್ರಾನ್ಸ್ಲೇಟರ್ಸ್, ಕಂಟೆಂಟ್ ರೈಟರ್, ಪೇಜ್ ಡಿಸೈನರ್, ಫೋಟೋಗ್ರಾಫರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಇಂಥ ಬೇರೆ ಬೇರೆ ಜಾಬ್ಸ್ಗಳು ನಾವು ನೋಡ್ತಿದ್ದೇವೆ. ಇದರಲ್ಲಿ ಮುಂಬೈ, ಚೆನ್ನೈ, ಹೈದರಾಬಾದ್, ಕೇರಳ, ಮ್ಯಾಂಗ್ಳೂರ್, ಹುಬ್ಬಳ್ಳಿ, ಶಿವಮೊಗ್ಗ ಹಾಗೂ ಮಂಗಳೂರು, ಉಡುಪಿ, ಬೆಳ್ತಂಗಡಿಯಲ್ಲಿ ಇಂಥ ವೇಕೆನ್ಸೀಸ್ ನಾವು ನೋಡ್ತಿದ್ದೇವೆ. ಸೇಲ್ಸ್ ಆ್ಯಂಡ್ ರಿಟೇಲ್ ಸೆಕ್ಟರ್ಗೆ ಬರುವ ನಾನು ನಿಮ್ಮ ಮುಖಾಂತರ ಇದೇ ಕೇಳೋದು, ಇವತ್ತು ಎಲ್ಲ ಜಾಬಲ್ಲಿ ಕೂಡ ಮಾರ್ಕೆಟಿಂಗ್ ಭಾರಿ ಅಗತ್ಯ. ಕೆಲವು ಬಾರಿ ನಾವು ಮಾರ್ಕೆಟಿಂಗ್ಗೆ ಕೊಡೋ ವೇಟೇಜ್ ಅದನ್ನೊಂದು ಭಾರಿ ನೆಗೆಟ್ ಮಾಡೋದು ನಾವು ನೋಡ್ತೇವೆ. ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಎಷ್ಟೋ ಒಂದು ದೊಡ್ಡ ಹುದ್ದೆಗೆ ಬಂದವರು ಅವರು ಸ್ಟಾರ್ಟ್ ಮಾಡಿದ್ದು ಈ ಮಾರ್ಕೆಟಿಂಗಲ್ಲಿ. ಮಾರ್ಕೆಟಿಂಗ್ ಇಸ್ ಎ ಇಂಟಿಗ್ರಲ್ ಫಂಕ್ಷನ್ ಆಫ್ ಆಲ್ ಇಂಡಸ್ಟ್ರೀಸ್. ಇವತ್ತು ಯಾವುದೇ ಇಂಡಸ್ಟ್ರಿಯಲ್ಲಿ ಕೂಡ, ನಮ್ಮ ಎಜುಕೇಷನ್ ಇಂಡಸ್ಟ್ರಿಯಲ್ಲಿ ಕೂಡ ಮಾರ್ಕೆಟಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಕಾರಣಕ್ಕಾಗಿ ಈ ವರ್ಷ 57 ಕಂಪನಿಗಳು 4,500 ಜಾಬ್ಸ್ಗಳನ್ನು ಸೇಲ್ಸ್ ಆ್ಯಂಡ್ ರಿಟೇಲಲ್ಲಿ ಕೊಡ್ತಿದ್ದಾರೆ. ಇದು ಕೋಡಿ ಹಂಗಾಗಲಿ, ಇಲ್ಲಿ ಕೂಡ ದೊಡ್ಡ ಮೊತ್ತ ಇವರ ಸ್ಯಾಲ್ರಿ ನಾವು ನೋಡ್ತಿದ್ದೇವೆ. ಬಿಗ್ ಬಾಸ್ಕೆಟ್, ರಿಲಯನ್ಸ್ ರಿಟೇಲ್, ಟ್ರೆಂಡ್ಸ್, ಡೆಕತ್ಲಾನ್, ಕಲ್ಟ್ ಫಿಟ್, ಜಸ್ಟ್ ಡಯಲ್, ಹ್ಯಾಂಗ್ಯೋ, ಕಲ್ಯಾಣ್ ಮೋಟರ್ಸ್, ಸಂಗೀತ ಮೊಬೈಲ್ಸ್, ಇಂಥ ಹಲವಾರು ಕಂಪನಿಗಳು ಅಲ್ಲಿ ಜಾಬ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಸೆಕ್ಟರ್ ನೋಡಿದರೆ 8 ಕನ್ಸ್ಟ್ರಕ್ಷನ್ ಕಂಪನಿಗಳು 400 ಓಪನಿಂಗ್ಗಳು ಕೊಡ್ತಿದ್ದಾರೆ. ಇದರಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಾದ ಎಕ್ಸ್ಪರ್ಟೈಸ್ ಇರ್ಬೋದು, ರೋನ್ ಕಾರ್ಪೊರೇಷನ್ ಇರ್ಬೋದು, ನಿಕೇತನ್ ಇರ್ಬೋದು, ಸ್ಟ್ರೇಕಾನ್ ಇರ್ಬೋದು, ಬಿಮಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಎಗ್ರಿಮಾ. 30 ವೇಕೆನ್ಸೀಸ್ಗಳು SLC PUC ಮಕ್ಕಳಿಗೆ, 60 ವೇಕೆನ್ಸೀಸ್ಗಳು ITI ಮಕ್ಕಳಿಗೆ, 150 ವೇಕೆನ್ಸಿಗಳು ಡಿಪ್ಲೊಮಾ ಮಕ್ಕಳಿಗೆ, 100 ವೇಕೆನ್ಸಿಗಳು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಮಕ್ಕಳಿಗೆ ನಾವು ಕೊಡ್ತಿದ್ದೇವೆ, ಅಂದರೆ ಅಲ್ಲಿ ನೀಡ್ತಿದ್ದಾರೆ. ಹಾಸ್ಪಿಟಾಲಿಟಿ ಸೆಕ್ಟರ್ಗೆ ಬಂದರೆ ಅಲ್ಲಿ ಕೂಡ 9 ಕಂಪನಿಗಳು ಆಲ್ರೆಡಿ ಕನ್ಫರ್ಮ್ ಮಾಡಿದ್ದೇವೆ. ಇದರಲ್ಲಿ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್, ಇದು ರಿಕ್ವೈರ್ಮೆಂಟ್ ಇರೋದು ದುಬೈ ಏರಿಯಾಕ್ಕೆ. ಸೊ ಇವರು ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಹೈರ್ ಮಾಡ್ತಿದ್ದಾರೆ. ತಾಜ್ ಸ್ಯಾಟ್ಸ್, ಅವತಾರ್ ಹೋಟೆಲ್, ರಾಯಲ್ ರಿಟ್ಸ್,
ರಾಮೇಶ್ವರಂ ಕೆಫೆ, ತಮರ ಕೂರ್ಗ್, ಇಂಥ ಹಲವಾರು ವೇಕೆನ್ಸೀಸ್ಗಳು ನಾವು ನೋಡ್ತಿದ್ದೇವೆ. 240 ವೇಕೆನ್ಸಿಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಮಕ್ಕಳಿಗೆ ಕೂಡ ಪ್ರಾಪ್ತಿಯಾಗಿದೆ ಈ ಉದ್ಯೋಗ ಮೇಳದಲ್ಲಿ. ಸ್ಪೆಷಲ್ ನೋಟ್, ITI ಮತ್ತು ಡಿಪ್ಲೊಮಾ ಮಕ್ಕಳಿಗೆ ನಾವು ಬಸ್ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ. ಆಲ್ರೆಡಿ ನಿಮ್ಮ ಮುಖಾಂತರ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗೂ ಎಲ್ಲ ದಕ್ಷಿಣ ಕನ್ನಡ ಮತ್ತು ನಮ್ಮ ಕರಾವಳಿ ಭಾಗದ ಮುಖ್ಯವಾಗಿ ಅಲ್ಲಿಯ ಕಾಲೇಜ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸುಮಾರು ಮಕ್ಕಳುಗಳು ಬಸ್ಸಲ್ಲಿ ಬರಲಿಕ್ಕಿದ್ದಾರೆ. ಅವರಿಗೆ ಬರುವ ಮತ್ತು ಕಳಿಸುವ ವ್ಯವಸ್ಥೆ ಕೂಡ ನಾವು ಮಾಡ್ತಿದ್ದೇವೆ. ಹೊರ ಜಿಲ್ಲೆದ ಮಕ್ಕಳಿಗೆ ಯಾವತ್ತಿಗೂ ನಾವು ಅಕೊಮಡೇಷನ್ ನಾವು ನೀಡ್ತಿದ್ದೇವೆ. 31 ತಾರೀಕಿಂದ ಫ್ರೀ ಅಕೊಮಡೇಷನ್. ಯಾವುದೇ ಜಿಲ್ಲೆಯಿಂದ ಮಕ್ಕಳು ಬಂದರು, ಯಾವ ರಾಜ್ಯದಿಂದ ಮಕ್ಕಳು ಬಂದರೂ ಕೂಡ ಅವರಿಗೆ ಫ್ರೀ ಅಕೊಮಡೇಷನ್ ಕೂಡ ನಮ್ಮ ಸಂಸ್ಥೆಯಲ್ಲಿ ನೀಡ್ತಿದ್ದೇವೆ. ಬಾಕಿ ಎಲ್ಲ ವಿಚಾರಗಳು ನಿಮಗೆ ಫೋನ್ ನಂಬರ್ ಆಲ್ರೆಡಿ ಇಲ್ಲಿ ಬರೆದಿದ್ದೇವೆ. ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು. ಬೇಕಿದ್ರೆ PUC ಮತ್ತು ITI ಮಕ್ಕಳು ಮತ್ತು SLC ಮಕ್ಕಳು ಎಲ್ಲಿಯಾದರೂ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆದರೆ ನಾವಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇದೆ. ಸ್ಪಾಟ್ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳೋದಿಲ್ಲ. ನಾವು ಸ್ಪಾಟ್ ರಿಜಿಸ್ಟ್ರೇಷನ್ ಲಾಸ್ಟ್ ಇಯರ್ ಕೂಡ 3000 ಮಕ್ಕಳು ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವತ್ತು ಇದು ಸಂಖ್ಯೆ ಒಳ್ಳೆ ಸಂಖ್ಯೆ ಅಲ್ಲ. ಯಾಕೆ ಹೇಳಿದರೆ ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ. ನೀವು ಯಾವತ್ತಿಗೂ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೀವುಗಳು ಇವತ್ತು ಸೇರಿದ್ದೀರಿ. ನನಗೆ ಈ ವಿಚಾರಗಳನ್ನು ಆದಷ್ಟು ಜನರಿಗೆ ಮುಟ್ಟಿಸಿ ನಾವು ಪ್ರಾಮಾಣಿಕ ರೀತಿಯಲ್ಲಿ ಈ ಉದ್ಯೋಗ ಮೇಳ ಕಳೆದ 17 ವರ್ಷಗಳಿಂದ ನಾವು ಸತತವಾಗಿ ಮಾಡ್ತಾ ಬರ್ತಿದ್ದೇವೆ. ಇದರಲ್ಲಿ ಒಂದು ಆಲ್ಮೋಸ್ಟ್ 80 ಸ್ಟಾಫ್ಗಳು ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ಆ ಜಾಬನ್ನು ಅರ್ಥ ಮಾಡಿಕೊಂಡು ಆ ಪ್ರೋಸೆಸ್ ಸರಿ ಮಾಡಲಿಕ್ಕೆ ನೋಡ್ತಿದ್ದಾರೆ. ಹಾಗೆಯೇ ಇದು ಬಿಟ್ಟು ಬಾಕಿ ನಮ್ಮ 1500 ಮಕ್ಕಳು ವಾಲಂಟಿಯರ್ಸ್ ಆಗಿರ್ತಾರೆ. 300 ಸ್ಟಾಫ್ಗಳು ಅವರು ಕಂಪನಿ ಕೋಆರ್ಡಿನೇಟರ್ಸ್ ಆಗಿರ್ತಾರೆ. ಹಾಗೆ ಇದರ ಎಲ್ಲ ಸಿದ್ಧತೆಗಳು ಆಗಿದೆ. ನೀವುಗಳು ಕೂಡ ಬನ್ನಿ. ನೀವುಗಳು ಕೂಡ ಈ ಉದ್ಯೋಗ ಮೇಳವನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ. ಇವತ್ತು ನಾನು ಸುಮ್ಮನೆ ನಾವು ಮಾಡೋ ಉದ್ಯೋಗ ಮೇಳ ಅಂತ ನಾನು ಸುಮ್ಮನೆ ಡಿಫೆಂಡ್ ಮಾಡೋದಿಲ್ಲ. ಇವತ್ತು ನಮ್ಮ ಆಸೆ ಕೂಡ ಈ ಉದ್ಯೋಗ ಮೇಳ ತುಂಬ ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಆಗಬೇಕಂತ ನಮ್ಮ ಆಸೆ. ನೀವುಗಳು ಕೂಡ ಏನಾದರೂ ಕೊರತೆಗಳಿದ್ದರೆ ಯಾವತ್ತಿಗೂ ನೀವು ನಮಗೆ ಪಾಯಿಂಟ್ಔಟ್ ಮಾಡಿ ಇದನ್ನು ಇನ್ನೂ ಸರಿಪಡಿಸೋಣ. ಇದು ಆಳ್ವಾಸ್ ಪ್ರಗತಿ ಹೇಳಿದರೆ ಆಳ್ವಾಸ್ನ ಪ್ರಗತಿ ಅಲ್ಲ, ಇದು ಎಲ್ಲರ ಪ್ರಗತಿ. ಸೊ ಇದೇ ದೃಷ್ಟಿಯಲ್ಲಿ ನಾವು ಇದನ್ನು ಯಾವತ್ತಿಗೂ ಅದೇ ಮನಸ್ಥಿತಿ ಇಟ್ಕೊಂಡು ಮಾಡ್ತಾ ಬರ್ತಿದ್ದೇವೆ. ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದ ಹೇಳ್ಕೊಂಡು ನಾನು ನಿಮ್ಮ ಸಪೋರ್ಟ್ ಯಾವತ್ತಿಗೂ ನಮ್ಮ ಜೊತೆ ಇರಲಿ ಅಂತ ಹೇಳಿ ನನ್ನ ಪ್ರತಿ ವರ್ಷ ಖರ್ಚಾಗ್ತದೆ. ಖಾಲಿ ನೀವು ಅಮೌಂಟ್ ದೃಷ್ಟಿಯಲ್ಲಿ ಹೇಳಿದರೆ 50 ಲಕ್ಷ. ನಾನಿದಾಗ ಕಳೆದ 2 ತಿಂಗಳಿಂದ ಎಲ್ಲರೂ ಅಡ್ಮಿಷನ್ ಹಿಂದೆ ಇರುವಾಗ ನಾವು ಕೂತ್ಕೊಂಡು ಈ ಉದ್ಯೋಗ ಮೇಳದ ಹಿಂದಿದ್ದೇವೆ. ಸೊ ಖರ್ಚು ನೀವು ಹೇಗೆ ಲೆಕ್ಕ ಹಾಕ್ತೀರಿ ನಂಗೆ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ 2 ತಿಂಗಳ ನಮ್ಮ ಕೆಲಸ ಕೂಡ ಅದು ಕೂಡ ಒಂದು ರೀತಿಯ ಖರ್ಚು ಒಳ್ಳೆ ರೀತಿಯಲ್ಲಿ ಯೂಸ್ ಆಗಿದ್ರೆ ಖರ್ಚು ಏನು ಟೆನ್ಷನ್ ಇಲ್ಲ, ಮಾಡ್ಬೋದು. ಉಲ್ಲೇಖಿಸಿದೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, 15,000 ಜನ ಸರ್, 15,000 ಜನ ಓಪನಿಂಗ್ಸ್ ನಮಗೆ ಈ ಉದ್ಯೋಗ ಮೇಳದಲ್ಲಿ ಕಾಣ್ತದೆ. ಆದರೂ ಪ್ರತಿ ವರ್ಷ 4,000 ಜನರಿಗೆ ಉದ್ಯೋಗ ಸಿಗ್ತದೆ. ಇದಕ್ಕೆ ಮುಖ್ಯ ಕಾರಣ ಏನು ಹೇಳಿದರೆ ಒಂದು ಮಿಸ್ಮ್ಯಾಚ್. ಎಸ್ಪೆಷಲಿ ಜನರಿಗೆ ಕೋರ್ಸ್ಗಳನ್ನು ಮಾಡ್ತಾರೆ ಮತ್ತೆ ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ನಾವು ಕೋರ್ಸ್ ಮಾಡುವ ಕೂಡ ನಾವು ಜವಾಬ್ದಾರಿಯಾಗಿ ನಾವು ಕೋರ್ಸ್ ಮಾಡಿದರೆ ನಮಗೆ ಎಲ್ಲ ಒಂದು ಇದಕ್ಕೆ ಹೋಗಲಿಕ್ಕೆ ತಯಾರಾದರೆ, ಜನರು ಯಾವುದೇ ಜಾಬ್ಗೆ ಹೋಗ್ಲಿಕ್ಕೆ ತಯಾರಾದರೆ, ಜಾಬ್ ಯಾವುದಂತ ಹೇಳಿದರೆ ಅವ್ರ ತಕ್ಕಂಥ ಜಾಬ್ಗೆ ಹೋಗ್ಲಿಕ್ಕೆ ತಯಾರಾದರೆ ಅದರಲ್ಲಿ ಯಾವತ್ತೂ ನಾನು ಹೇಳ್ತೇನೆ, ಫಸ್ಟ್ ಜಾಬ್ ಯಾವುದೇ ಜಾಬ್ ಇರಲಿ ಇದರಲ್ಲಿ ಇವರಿಗೆ ಒಂದು ರೀತಿಯ ಲರ್ನಿಂಗ್ ಕಾಸು ಕೊಟ್ಟು ನಿಮಗೆ ಕಲಿಸ್ತಿದ್ದಾರೆ. ಸೊ ನಾನು ಎಲ್ರಿಗೂ ಕೇಳೋದು ಏನು ಹೇಳಿದರೆ ಆದಷ್ಟು ಈ ಆಪರ್ಚುನಿಟಿಯನ್ನು ಯೂಸ್ ಮಾಡಿ. ಇದು ಎಂಡ್ ಆಫ್ ದ ಡೇ ಫಸ್ಟ್ ಜಾಬ್ ಹೇಳಿದರೆ ನೀವು ಜೀವನ ಇಡೀ ಅದೇ ಜಾಬ್ ಮಾಡ್ತೀರ ಅಂತೆಲ್ಲ, ಅದರಲ್ಲಿ ಸುಮಾರು ನೀವು ಗೇನ್ ಮಾಡ್ತೀರಿ. ಸೊ ಅದಕ್ಕೆ ಲಾಭ ಹೇಳಿದರೆ ಸರ್, ಲಾಭ ಒಂದು ನಾವು ಯಾವತ್ತಿಗೂ ಭಾವಿಸಿದ್ದು ಈ ಸೊಸೈಟಿಯಿಂದ ಬಂದ ಕಾಸು ಯಾವತ್ತಿಗೂ ಸೊಸೈಟಿಗೆ ವಾಪಸ್ ಹೋಗಬೇಕು. ಇವತ್ತು ಇದೇ ಮನಸ್ಥಿತಿಯಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರು ಇಷ್ಟು ವರ್ಷ ನುಡಿಸಿರಿ ಆಗಲಿ, ವಿರಾಸತ್ತಾಗಲಿ, ಎಲ್ಲ ನಮ್ಮ ಅಡಾಪ್ಷನ್ ಕಾರ್ಯಕ್ರಮಗಳಾಗಲಿ ಎಲ್ಲ ಲಾಭ ದೃಷ್ಟಿ ಹೇಳಿದರೆ ಸೊಸೈಟಿಗೆ ಲಾಭ. ಈ ಲಾಭವನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದು ಕೇವಲ ಒಬ್ಬಿಬ್ಬರು ಅರ್ಥ ಮಾಡ್ಕೊಂಡ್ರೆ ಸಾಲದು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದು ಕೂಡ ಒಂದು ರೀತಿಯ ಒಂದು ನಮ್ಮ ಊರಿಗೆ ಲಾಭ. ಸೊ ಈ ಲಾಭವನ್ನು ಕೂಡ ನಮ್ಮ ಲಾಭ ಅಂತ ನಾವು ಭಾವಿಸ್ತೇವೆ. ಯಾರಿಗೂ ಫೀಸ್ ತಗೊಳ್ಳೋದಿಲ್ಲ ಸರ್. ಇಷ್ಟು ಫೀಸ್ ಬಿಡಿ, ನಾನು ನಿಮ್ಗೆ ಹೇಳ್ತೇನೆ, ಕೆಲವು ಬಾರಿ ಕಂಪನಿಯವರು ನಮಗೆ ಹೇಳ್ತಾರೆ
ಇಷ್ಟು ಜನ ಕೊಟ್ಟಿದ್ದೀರಿ, ಇದಕ್ಕೆ ನಿಮಗೆ ನಾವು ಅಮೌಂಟ್ ಕೊಡ್ತೇವೆ. ನಾವು ಯಾವತ್ತಿಗೂ ಹೇಳಿದ್ವಿ ಇದು ನಮ್ಮ ಪಾಲಿಸಿ. ನಾವು ಯಾವತ್ತಿಗೂ ಒಂದು ವೆಂಡರ್ ರೀತಿಯಲ್ಲಿ ಹಾಗೆ ನಾವು ಯಾವತ್ತಿಗೂ ಒಂದು ಕಂಪನಿಲಿರಲಿಲ್ಲ. ಕೆಲವು ಇದರಿಂದನೇ ಕಾಸು ಮಾಡ್ತಾರೆ, ಬಟ್ ಅಲ್ಟಿಮೇಟ್ಲಿ ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಪ್ರೋಸೆಸ್. ಇದರಲ್ಲಿ ಯಾವತ್ತಿಗೂ ನಾವು ಕಾಸು ಅಪೇಕ್ಷೆ ಮಾಡಲಿಲ್ಲ, ಯಾವತ್ತೂ ಮುಂದಕ್ಕೂ ಅಪೇಕ್ಷೆ ಮಾಡೋದಿಲ್ಲ. ಇದೊಂದು ಟ್ರಾನ್ಸ್ಪರೆಂಟ್ ಆಗಬೇಕು. ಅದಕ್ಕೆ ಸರ್ ಇವತ್ತು ನೀವು ಇಂಟರ್ನೆಟಲ್ಲಿ ಕೂಡ ಚೆಕ್ ಮಾಡಿದರೆ, ಆಳ್ವಾಸ್ ಪ್ರಗತಿ ಬಗ್ಗೆ ಚೆಕ್ ಮಾಡಿದರೆ ನಿಮಗೆ ಅದರ ಕೊಡುವ ವೇಟೇಜ್ ನಿಮಗೆ ಇಡೀ ಭಾರತದಲ್ಲಿ, ನಾವು ಸುಮ್ಮನೆ ಹೇಳೋದಲ್ಲ, ಲಾರ್ಜೆಸ್ಟ್ ಪ್ಲೇಸ್ಮೆಂಟ್ ಡ್ರೈವ್. ನೀವು ಈಗಲೂ ಕೂಡ ಒಂದು ಇಂಟರ್ನೆಟ್ ಗೂಗಲಲ್ಲಿ ಒಂದು ಚೆಕ್ ಮಾಡಿದರೆ ಯಾವುದು ಲಾರ್ಜೆಸ್ಟ್ ಪ್ಲೇಸ್ಮೆಂಟ್ ಡ್ರೈವ್ ಅದಕ್ಕೆ ನಿಮಗೆ ಗೊತ್ತಾಗ್ತದೆ ಅದು ಏನಂತ. ಯಾವುದು ಬೈಯೋರು ಜಾಸ್ತಿ. ಅದಕ್ಕೆ ನಾನು ಹೇಳ್ತೇನೆ, ಇದು ನಾನು ಈ ವೇದಿಕೆಯಲ್ಲಿ ಎಲ್ಲ ಬಿಡಿಸಿ ಹೇಳೋದಿಲ್ಲ. ಇವತ್ತು ಎಷ್ಟೋ ಬೇರೆ ಕಾರ್ಯಕ್ರಮಗಳು ಮಾಡೋದೇ ಸಾಲದಂತ ಕಾಣ್ತದೆ. ಇವತ್ತು ಯಾವತ್ತಿಗೂ ಒಂದು ಎಕ್ಸಾಮ್, ಯಾರು ಎಕ್ಸಾಮ್ಗೆ ಬರ್ತಾರೆ ಮಾರ್ಕ್ ಕಮ್ಮಿ ಬಂದರೆ ಅವ್ರು ಯಾವತ್ತಿಗೂ ಟೀಚರ್ ಮತ್ತು ಸಿಲೆಬಸ್ಗೆ ಬೈತಾರೆ. ಸೊ ಹೀಗೆ ನಮ್ಮ ಉದ್ಯೋಗ ಮೇಳ ಕೂಡ ಅಲ್ಲಿ ಎಲ್ಲಿಯಾದರೂ ಅವ್ರಿಗೆ ಜಾಬ್ ಆಗಲಿಲ್ಲದ್ರೆ, ಇಲ್ಲಾಂದರೆ ಕೆಲವು ಬಾರಿ ಪೋ ಅಂತ ಸೀದಾ ಕಳಿಸೋರು ಇರ್ತಾರೆ. ಬೇಗ 1-2 ಕಂಪನಿ ಆದ ನಂತರ ತಕ್ಷಣ ಅವ್ರಿಗೆ ಟಯರ್ಡ್ ಆಗ್ತಾರೆ. ಅವ್ರು ಸೀದಾ ಮನೆಗೆ ಹೋಗುವಾಗ ಅಲ್ಲಿ ಕಂಪನಿಯೇ ಬರಲಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ಕೂಡ ನಾವು ನೋಡಿದ್ದೇವೆ. ಇಷ್ಟೇ ಸರ್, ನನಗೆ ಅಲ್ಟಿಮೇಟ್ಲಿ ಒಂದು ನಾವು ಆ ಬೈಯೋದನ್ನು ನಾವು ನೋಡ್ಕೊಂಡು ಕೂತ್ಕೊಂಡ್ರೆ ಇದನ್ನು ಯಾವತ್ತಿಗೂ ನಮಗೆ ಈ ಹಂತಕ್ಕೆ ತಗೊಂಡೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಯಾವತ್ತಿಗೂ ಶುರು ಮಾಡುವಾಗ ಕಂಪನಿ ಇದಕ್ಕೆ ನಾವು ಕೂಡ ಭಾರಿ ಡಿಫೆನ್ಸಿವ್ ಇದ್ದೆವು. ಈಗ ನಾನು ಡಿಫೆನ್ಸಿವ್ ಇಲ್ಲ. ಯಾಕೆ ಹೇಳಿದ್ರೆ ಏನು ಸೊಸೈಟಿಯಲ್ಲಿ ಜಾಬ್ಸ್ ಉಂಟು ಅದನ್ನು ನಾವು ನಿಮಗೆ ತೋರಿಸ್ಕೊಡ್ತಿದ್ದೇವೆ ಪ್ರಾಮಾಣಿಕವಾಗಿ. ಕಳೆದ 2 ತಿಂಗಳಿಂದ ಈ ಉದ್ಯೋಗ ಮೇಳಕ್ಕೆ ಸುಮಾರು ದುಡ್ಡಿದ್ದೇವೆ, ಸುಮಾರು ಜನರ ಇದರಲ್ಲಿ ಕೆಲಸ ಉಂಟು. 100% ಬೈಯೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾವತ್ತಿಗೂ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅದಕ್ಕೇ ಈ ಉದ್ಯೋಗ ಮೇಳ ಎಲ್ಲ ಮುಟ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೇಳಿದ್ರೆ ಇನ್ಫ್ಲುಯೆನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ ಆಗೋದಿಲ್ಲ. ಇದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಪ್ರೋಸೆಸ್. ಹಾಗೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕಿದ್ರೆ ನಾವೇ ನಮ್ಮ ಮಕ್ಕಳಿಗೆ ಇನ್ಫ್ಲುಯೆನ್ಸ್ ಮಾಡ್ತೇವೆ. ಹಾಗೆ ಯಾವತ್ತಿಗೂ ಇನ್ಫ್ಲುಯೆನ್ಸ್ ನಡೀಲಿಲ್ಲ, ಯಾವತ್ತೂ ಮುಂದಕ್ಕೂ ನಡೆಯೋದಿಲ್ಲ. ತುಂಬ ಇದ್ದಾರೆ, ತುಂಬ ವೇಕೆನ್ಸೀಸ್. ತುಂಬ ಜನ ಈಗ ಎಕ್ಸ್ಪೀರಿಯನ್ಸ್ ಒಂದು 5, 7, 8 ವರ್ಷ ಎಕ್ಸ್ಪೀರಿಯನ್ಸ್ದು. ನಾನು ನಿಮಗೂ ಕೇಳೋದು ಏನು ಹೇಳಿದ್ರೆ, ನೀವುಗಳು ಕೂಡ ಈ ಡೇಟಾಬೇಸನ್ನು ಪಾಯಿಂಟರ್ ಮಾಡಿ. ಇವತ್ತು ನಾನು ಪರ್ಪಸ್ಲಿ ಇಡೀ ನನ್ನ ಬ್ಯಾಕ್ ಎಂಡನ್ನೇ ತಗೊಂಡು ಬಂದದ್ದು ನಿಮ್ಮ ಮುಂದೆ. ಇವತ್ತು ಎಂಥ ಪ್ರಶ್ನೆಗಳು ಕೇಳಿಕೊಂಡು ಸೀದಾ ನನಗೆ ಸಿಗುವ ಬ್ಯಾಕ್ ಎಂಡ್ ಏನುಂಟು ಅದನ್ನು ತಗೊಂಡು ಬಂದಿದ್ದೇನೆ. ನಿಮಗೆ ಎಲ್ಲ ವಿಚಾರಗಳು ಇದರಲ್ಲಿ ಗೊತ್ತಾಗ್ತದೆ. ಯಾವ ಕಂಪನಿಗಳು, ಏನು ಅವ್ರ ಎಕ್ಸ್ಪೆಕ್ಟೇಷನ್ ಎಲ್ಲದೂ ಇರ್ತದೆ. ಸೊ ಹಾಗೆ